ಯಾವಾಗ ನಾವು ದೇವರ ಸನ್ನಿಧಿಯಲ್ಲಿ ನಾವು ನಿರೀಕ್ಷಿಸುವವರಾಗಿ ಕಾಣಲ್ಪಡ್ತೀವೋ ನಮಗೆ ಸಿಗುವಂತ ಪ್ರಥಮ ಆಶೀರ್ವಾದ ಏನೆಂಬುದಾಗಿ ನೋಡುವಾಗ ಆತನು ನಾವು ಯಾವ ಕಾರ್ಯನೆಲ್ಲ ಮೊರೆ ಇಡ್ತೀವೋ ಆ ಕಾರ್ಯಗಳನ್ನೆಲ್ಲ ಕಿವಿಗೊಟ್ಟು ಆತನು ಕೇಳುವವನಾಗಿ ಕಾಣಲ್ಪಡ್ತಾನೆ. ಯಾವ ಕಾರ್ಯಗಳು ಒಂದು ವೇಳೆ ಯಾರು ನಮ್ಮ ಶಬ್ದಕ್ಕೆ ಕಿವಿಗೊಡದೆ ಹೋದರೂ ಸಹ ನಾವು ದೇವರ ಸನ್ನಿಧಿಯಲ್ಲಿ ನಿರೀಕ್ಷಿಸುವಂತ ಒಂದು ಸಂದರ್ಭದಲ್ಲಿ ದೇವರು ನಮ್ಮ ಪ್ರತಿಯೊಂದು ಮೊರೆಗಳನ್ನ ಆತನು ಲಕ್ಷಿಸುವವನಾಗಿ ಕಿವಿಗೊಟ್ಟು ಕೇಳುವವನಾಗಿ ಕಾಣಲ್ಪಟ್ಟಿದ್ದಾನೆ. ಅದಕ್ಕೆ ಸದುತ್ತರವನ್ನು ಸಹ ಆತನು ದಯಪಾಲಿಸಿಕೊಡುವವನಾಗಿ ಕಾಣಲ್ಪಟ್ಟಿದ್ದಾನೆ. ಎರಡನೇ ವಾಕ್ಯವನ್ನು ಓದೋಣ. ನನ್ನನ್ನು ನಾಶನದ ಗುಂಡಿಯೊಳಗೆ ನಾವು ಯಾವಾಗ ಆತನ ಸನ್ನಿಧಿಯಲ್ಲಿ ನಿರೀಕ್ಷಿಸುವವರಾಗಿ ಕಾಣಲ್ಪಡ್ತೀವೋ ಆಗ ನನ್ನನ್ನು ಏನ್ ಮಾಡ್ತಾನೆ? ನಾಶನದ ಗುಂಡಿಯೊಳಗಿನಿಂದ ಎತ್ತುವಣ. ನಾಶನದ ಗುಂಡಿಯಿಂದ ದೇವರು ನಮ್ಮನ್ನ ಎತ್ತುವವನಾಗಿ ಕಾಣಲ್ಪಟ್ಟಿದ್ದಾನೆ. ನಿಜವಾಗಿಯೂ ಈ ದಿನದಲ್ಲಿ ನಮ್ಮನ್ನ ಅನೇಕ ವಿಧವಾದಂತಹ ಬಲೆಗಳಲ್ಲಿ ಸಿಲುಕಿಸಬೇಕೆಂಬುದಾಗಿ ಸೈತಾನನು ಹೆಚ್ಚೆಚ್ಚಾಗಿ ಆತನು ಹೋರಾಡುವವನಾಗಿ ಕಾಣಲ್ಪಟ್ಟಿದ್ದಾನೆ. ನಾವು ನಿಜವಾಗಿಯೂ ಏಮಾರಿ ಹೋಗುವಂತ ಅನೇಕ ಸಂದರ್ಭಗಳನ್ನ ದೇವರು ಸೈತಾನನು ನಮಗೋಸ್ಕರ ಅವನು ತೆಗೆದುಕೊಂಡು ಬರುವವನಾಗಿ ಕಾಣಲ್ಪಟ್ಟಿದ್ದಾನೆ. ಆದರೆ ದೇವರು ಅಲ್ಲಿಂದ ನಮ್ಮನ್ನ ಆ ನಾಶನದ ಗುಂಡಿಯಿಂದ ನಮ್ಮನ್ನ ತಪ್ಪಿಸಿ ಕಾಯುವವನಾಗಿ ಕಾಣಲ್ಪಟ್ಟಿದ್ದಾನೆ. ಈ ದಿನದಲ್ಲಿ ಅನೇಕರ ನಾವು ನೋಡ್ತೀವಿ, ನಾವು ದೇವರ ನಿರೀಕ್ಷಿಸಿಕೊಂಡಿರುವಾಗ ನಮಗೆ ಸಾಲದ ಸಮಸ್ಯೆಗಳಿಲ್ಲದ ಹಾಗೆ ಆ ನಾಶನದ ಗುಂಡಿಯಿಂದ ದೇವರು ನಮ್ಮನ್ನ ತಪ್ಪಿಸಿ ಕಾಪಾಡುವವನಾಗಿ ಕಾಣಲ್ಪಟ್ಟಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ನಾವು ಕೇಳಬೇಕು, ದೇವರೇ, ನಾನು ನಿನ್ನನ್ನು ನಿರೀಕ್ಷಿಸಿಕೊಂಡವನಾಗಿದ್ದೇನೆ ಸ್ವಾಮಿ, ಈ ನಾಶನದ ಗುಂಡಿಯಿಂದ ನನ್ನನ್ನು ತಪ್ಪಿಸಿ ಕಾಪಾಡು ಎಂಬುದಾಗಿ ದೇವರ ಸಂಗಡ ನಾವು ಬೇಡಿಕೊಳ್ಳುವವರಾಗಿ ಕಾಣಲ್ಪಡಬೇಕು. ಇದೊಂದು ಎರಡನೇ ವಿಶೇಷವಾದಂತಹ ಆಶೀರ್ವಾದವನ್ನ ದೇವರು ನಮಗೋಸ್ಕರ ಆತನು ಮಾಡುವವನಾಗಿ ಕಾಣಲ್ಪಟ್ಟಿದ್ದಾನೆ. ಮುಂದೆ ಓದಿ. ಕೆಸರಿನೊಳಗಿನಿಂದ ನನ್ನನ್ನು ತೆಗೆದು ಬಂಡೆ ಮೇಲೆ ಆತನು ನಿಲ್ಲಿಸುವವನಾಗಿ ಕಾಣಲ್ಪಟ್ಟಿದೆ. ಇಲ್ಲಿ ಎರಡು ಉನ್ನತವಾದಂತಹ ಆಶೀರ್ವಾದಗಳನ್ನು ದೇವರು ನಮಗೆ ದಯಪಾಲಿಸಿಕೊಡುವವನಾಗಿದ್ದಾನೆ. ಒಂದು, ಆತನು ಕೆಸರಿನಿಂದ ನಮ್ಮನ್ನ ಏನ್ ಮಾಡ್ತಾ ಇದ್ದಾನೆ? ಎತ್ತುವವನಾಗಿ ಕಾಣಲ್ಪಟ್ಟಿದ್ದಾನೆ. ಈ ಕೆಸರು ಏನನ್ನ ಸೂಚಿಸಿಕೊಡುತ್ತೆ ಎಂಬುದಾಗಿ ನೋಡುವಾಗ ಅನೇಕ ವಿಧವಾದಂತಹ ಪಾಪಗಳನ್ನ ಅದು ಸೂಚಿಸಿಕೊಡುವಂತದಾಗಿ ಕಾಣಲ್ಪಟ್ಟಿದೆ. ಆ ಪಾಪದ ಯಾವ ಸನ್ನಿವೇಶಗಳು ನಮ್ಮನ್ನ ಆಳ್ವಿಕೆ ಮಾಡ್ತಾ ಇದೆಯೋ ಆ ಎಲ್ಲಾ ಸನ್ನಿವೇಶಗಳಿಂದ ದೇವರು ನಮ್ಮನ್ನ ಎತ್ತುವವನಾಗಿ ಕಾಣಲ್ಪಟ್ಟಿದ್ದಾನೆ. ಎತ್ತೋದು ಮಾತ್ರ ಅಲ್ಲ, ಕೆಸರಿನಿಂದ ಎತ್ಬಿಟ್ಟು ಮೇಲಕ್ಕೆ ತಂದು ಬಿಡುವವರು ಸಹ ಅನೇಕರುಂಟು. ಆದರೆ ನಮ್ಮ ದೇವರು ನಮಗೆ ಕೊಡುವಂತ ಇನ್ನೊಂದು ವಿಶೇಷವಾದಂತಹ ಆಶೀರ್ವಾದ ಏನೆಂಬುದಾಗಿ ನೋಡುವಾಗ ಕೆಸರಿನಿಂದ ಎತ್ತೋದು ಮಾತ್ರವಲ್ಲ, ನಮ್ಮನ್ನು ಅಲಂಕರಿಸಿ ಒಂದು ಬಂಡೆ ಮೇಲೆ ಆತನು ನಮ್ಮನ್ನು ನಿಲ್ಲಿಸುವವನಾಗಿ ಕಾಣಲ್ಪಟ್ಟಿದ್ದಾನೆ. ಹಾಲೆಲೂಯಾ. ಈ ಬಂಡೆ ಏನನ್ನ ನಮಗೆ ಸೂಚಿಸಿಕೊಡುತ್ತೆ ಎಂಬುದಾಗಿ ನೋಡುವಾಗ ಅದು ಶ್ರೇಷ್ಠತೆಯನ್ನ ಅದು ನಮಗೆ ಸೂಚಿಸಿಕೊಡುವಂತದ್ದಾಗಿ ಕಾಣಲ್ಪಡುತ್ತೆ. ಎಲ್ಲರ ಮುಂದೆ ನಾವು ತಲೆ ಎತ್ತಿ ನಿಲ್ಲುವಂತ ಒಂದು ಅನುಭವವನ್ನ ಅದು ಸೂಚಿಸಿಕೊಡುವಂತದ್ದಾಗಿ ಕಾಣಲ್ಪಡುತ್ತೆ.